ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತೊಂದು ಸಿಂಪಲ್ಲಾಗಿ ಬಟರ್ಫ್ಲೈಸ್ ಡಿಸೈನ್ನ ಹೇಳ್ಕೊಡ್ತಿದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲೇ ನೋಡಿ, ಇದು ಮೈಸೂರು ಸಿಲ್ಕ್ ಸೀರೆ. ಇದಕ್ಕೆ ತುಂಬ ಮ್ಯಾಚ್ ಆಗುತ್ತೆ ಈ ಡಿಸೈನು. ನಾನು ಈ ಡಿಸೈನ್ಗೆ ನೋಡಿ ಈ ಥರ ಮೀಡಿಯಮ್ ಸೈಜ್ ಬೀಡು ಮತ್ತು ನೀಡಲ್ ನಂಬರ್ 10 ನಾನು ಇದಕ್ಕೆ ಈ ಡಿಸೈನ್ಗೆ ಯೂಸ್ ಮಾಡ್ತಾ ಇರೋದು. ನೋಡಿ, 6 ಎಳೆ ದಾರನ ನಾನು ಈ ಥರ ಸುತ್ತಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾವು 2 ಟೈಮು ಲಾಕ್ ಮಾಡಿ ಇಟ್ಕೋಬೇಕು. ಇದು ಮೈಸೂರು ಸಿಲ್ಕ್ ಸೀರೆ ಒಂದೇ ಕಲರ್ ಇರೋದ್ರಿಂದ ನಾನು ಪಿಂಕ್ ಕಲರ್ ದಾರನೇ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಪಿಂಕ್ ಕಲರ್ ಸೀರೆ ಇರೋದ್ರಿಂದ 2 ಟೈಮು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ಆಲೆ ಆಫ್ ಮುಗಿಸಿದ್ದೀನಿ, ಹಾಗಾಗಿ ನಿಮಗೆ ಮಧ್ಯದಿಂದ ತೋರಿಸ್ತಿದ್ದೀನಿ. ಇಲ್ಲೇ ಸ್ಟಾರ್ಟಿಂಗ್ ಅಂತ ನೀವು ಇಲ್ಲಿಂದಲೇ 2 ಟೈಮು ಲಾಕ್ ಮಾಡಿಕೊಂಡ್ರೆ ಇವಾಗ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು. ಇವಾಗ ದಾರ ಮೇಲ್ ಮಾಡಿ 2 ಟೈಮ್ ಲಾಕ್ ಆದಮೇಲೆ ದಾರ ಮೇಲ್ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ನಾವು ಸೇರಿಸ್ಕೋಬೇಕು. ನೋಡಿ, ಬೀಡನ್ನ ಲಾಕ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಸ್ಯಾರಿ ನೋಡಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಬೀಡು, ಅಲ್ಲಿಂದ ನೋಡಿ ಸ್ವಲ್ಪ ಗ್ಯಾಪ್ ಕೊಟ್ಟು ಸೀರೆಗೆ ನೋಡಿ ಈ ಥರ ಸೀರೆಯಿಂದ ಹೋಗಿ ದಾರ ತೊಗೊಂಡ್ಬರ್ಬೇಕು. ದಾರ ತಂದು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು ಸಲ, ಮತ್ತು ನೋಡಿ ಒಂದು ಸಲ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು ಸಲ, ಈ ರೀತಿ ನಾವು 2 ಟೈಮು ದಾರನ ತೆಗಿಬೇಕು. ಡಬಲ್ ಕ್ರೋಶಾ ಆಗುತ್ತೆ. ನೋಡಿ, ಡಬಲ್ ಕ್ರೋಶಾ ಫಿನಿಶ್ ಆದಮೇಲೆ ನಾವು ಅಲ್ಲಿಂದನೇ 3 ಚೈನ ಕಂಟಿನ್ಯೂ ಮಾಡಬೇಕು. 3 ಚೈನ್ ಹಾಕಿ ಇವಾಗ ನಾವು ನೀಡಲ್ ಮೇಲೆ 2 ಟೈಮು ದಾರ ಸುತ್ಕೊಬೇಕು. ದಾರ ಸುತ್ತಕೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶಾ ಇದೆಯಲ್ಲ, ಅದ್ರ ಮಧ್ಯೆ ಹೋಗಿ ಡಬಲ್ ಕ್ರೋಶಾ ಮತ್ತು ಬೀಡು ಅದ್ರ ಮಧ್ಯೆ ಹೋಗಿ ನಾವು ದಾರ ತಂದು ಎರಡರಲ್ಲಿ ಒಂದು ಸಲ, ಎರಡರಲ್ಲಿ ಒಂದು ಸಲ ಮತ್ತು ಎರಡರಲ್ಲಿ ಒಂದು ಸಲ, ಒಟ್ಟು ನಾವು 3 ಟೈಮು ದಾರ ತೆಗಿಬೇಕು. ಇದು ಟ್ರಿಪಲ್ ಕ್ರೋಶಾ ಆಗುತ್ತೆ. ಇವಾಗ ಮತ್ತೆ ಒಂದು ಚೈನ್ ಹಾಕಬೇಕು. ಚೈನ್ ಹಾಕಿ ಇವಾಗ 3 ಚೈನು ಮತ್ತು ಟ್ರಿಪಲ್ ಕ್ರೋಶಾ ಮಧ್ಯ ಗ್ಯಾಪ್ ಇರುತ್ತೆ, ಅಲ್ಲೋಗಿ ದಾರ ತಂದು ನಾವು ಸಿಂಗಲ್ ಕ್ರೋಶಾ ಮಾಡ್ತಾ ಹೋಗಬೇಕು. 1 2 3 4 5 ಮತ್ತು 6 ಲಾಸ್ಟ್ ನಾವು 6 ಸಿಂಗಲ್ ಕ್ರೋಶಾನ ಮಾಡ್ಕೋಬೇಕು. 6 ಆದಮೇಲೆ ನೋಡಿ ಇಲ್ಲಿ ಡಬಲ್ ಕ್ರೋಶಾ ಇದೆಯಲ್ಲ, ಅದೇ ಡಬಲ್ ಕ್ರೋಶಾಗೆ ಮತ್ತೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಹಾಕಿ ಮತ್ತೆ 2 ಟೈಮು ನಾವು ದಾರ ಸುತ್ತಕೊಂಡು ಅದೇ ಡಬಲ್ ಕ್ರೋಶಾಗೆ ಹೋಗಿ ದಾರ ತಂದು ನಾವು ತ್ರಿಬಲ್ ಕ್ರೋಶಾ ಮಾಡಬೇಕು. ತ್ರಿಬಲ್ ಕ್ರೋಶಾ ಮಾಡಿ ಮತ್ತು ಒಂದು ಚೈನ್ ಹಾಕಿ ತ್ರಿಬಲ್ ಕ್ರೋಶಾ ಮತ್ತು ಚೈನು ಮಧ್ಯೆ ಹೋಗಿ ನಾವು ಸಿಂಗಲ್ ಕ್ರೋಶಾ ಮಾಡ್ತಾ ಹೋಗಬೇಕು. 6 ಸಿಂಗಲ್ ಕ್ರೋಶಾ ಮಾಡಬೇಕು. 6 ಟೈಮ್ ಆದಮೇಲೆ ಮತ್ತೆ ನಾವು ಅದೇ ಡಬಲ್ ಕ್ರೋಶಾಗೆ ಲಾಕ್ ಮಾಡಬೇಕು. ಡಬಲ್ ಕ್ರೋಶಾಗೆ ಲಾಕ್ ಆದಮೇಲೆ ಪಕ್ಕದಲ್ಲಿ ಇಲ್ಲಿ ಡಬಲ್ ಕ್ರೋಶಾ ಆಗಿತ್ತಲ್ಲ, ಅದ್ರ ಪಕ್ಕದಲ್ಲಿ ಹೋಗಿ ನಾವು ಮತ್ತೆ ಲಾಕ್ ಮಾಡ್ಕೋಬೇಕು. ನೋಡಿ, ಇವಾಗ ಡಿಸೈನ್ ಫಿನಿಶ್ ಆಯಿತು. ನೋಡಿ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ, ಕ್ಯೂಟಾಗಿದೆ. ಬಟರ್ಫ್ಲೈ ಇದು ಮೈಸೂರು ಸಿಲ್ಕ್ ಸೀರೆಗಂತೂ ತುಂಬ ಮ್ಯಾಚ್ ಆಗುತ್ತೆ. ನೋಡಿ, ಇವಾಗ 1 2 3 4 5 ಚೈನ್ ಹಾಕಿ ನಾನು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಿದ್ದೀನಿ. ಇವರು ಕುಚ್ಚಬೇಡ ಅಂದಿರೋದ್ರಿಂದ ನಾನು ಹಾಗೆ ಗ್ಯಾಪ್ ಕೊಡ್ತಾಯಿದ್ದೀನಿ. ನೀವು ಕುಚ್ಚು ಹಾಕೋದಾದರೆ ಇನ್ನೂ ಸ್ವಲ್ಪ ಗ್ಯಾಪ್ ಕೊಟ್ಟು ಕುಚ್ಚನ್ನ ನೀವು ಇಲ್ಲಿ ಹಾಕೋಬೋದು. 6 ಚೈನ್ ಹಾಕಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ, ಆವಾಗ ನೀವು ಕುಚ್ಚನ್ನ ಮಧ್ಯ ಹಾಕೋಬೋದು. ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ಸೇರಿಸ್ಕೋಬೇಕು. ಬೀಡ್ ಸೇರಿಸಿ ಬೀಡನ್ನ ಲಾಕ್ ಮಾಡಿ
ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಪಕ್ಕದಲ್ಲೇ ಹೋಗಿ ದಾರ ತಂದು ಡಬಲ್ ಕ್ರೋಶನ ಮಾಡಬೇಕು. ನೋಡಿ ಇದು ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ ನಾವು ಅದೇ ಡಬಲ್ ಕ್ರೋಶ ಮೇಲೆ ಅದೇ ಚೈನ್ ಹಾಕ್ಕೊಳ್ತಾ ಹೋಗಬೇಕು. 3 ಚೈನ್ ಹಾಕಿ ಇಲ್ಲಿ ನಾವು 2 ಟೈಮ್ ದಾರ ಸುತ್ತಕೊಂಡು ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಇದು ಡಬಲ್ ಕ್ರೋಶಗೆ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಈ ಥರ ಮಾಡ್ಕೊಂಡಾದ್ಮೇಲೆ ಒಂದು ಚೈನ್ ಹಾಕಿ ಈ ತ್ರಿಬಲ್ ಕ್ರೋಶಗೆ ನಾವು ಲಾಕ್ ಮಾಡ್ತಾ ಹೋಗಬೇಕು. ಲಾಕ್ ಅಂದರೂ ಒಂದು ಮತ್ತು ಸಿಂಗಲ್ ಕ್ರೋಶ ಅಂದ್ರೂ ಎರಡು ಒಂದೇ ಆಗುತ್ತೆ. ಇಲ್ಲಿ ಸಿಂಗಲ್ ಕ್ರೋಶನ 6 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 6 ಆದಮೇಲೆ ನಾವು ಡಬಲ್ ಕ್ರೋಶಗೆ ಲಾಕ್ ಮಾಡಿ ಇಲ್ಲಿ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ನಾವು ಪಕ್ಕದಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಇದೇ ಡಬಲ್ ಕ್ರೋಶಗೆ ಮತ್ತೆ ನಾವು ತ್ರಿಬಲ್ ಕ್ರೋಶ ಮಾಡಬೇಕು. ಸೇಮ್ ಯಾವ ರೀತಿಯೂ ಕನ್ಫ್ಯೂಸ್ ಆಗೋ ಥರ ಏನಿರಲ್ಲ ಈ ಡಿಸೈನು. ನೋಡಿ ಒಂದು ಚೈನ್ ಹಾಕಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕು. 6 ಸಿಂಗಲ್ ಕ್ರೋಶ ಮಾಡಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ಇದು ಬೇಗನೂ ಮುಗಿಸ್ಬೋದು ಫಾಸ್ಟಾಗಿ ಮಾಡೋರಾದರೆ. ತುಂಬ ಕ್ಯೂಟಾಗಿ ಬರುತ್ತೆ ಈ ಡಿಸೈನು. ಇವಾಗ ನಮಗೆ ಜಾಸ್ತಿ ಬೀಡ್ ಬೇಡ, ಕುಚ್ಚೂ ಬೇಡ ಅಂದವ್ರಿಗೆ, ಆಲ್ಮೋಸ್ಟ್ ಯಾರು ಜಾಸ್ತಿ ಬೀಡನ್ನ ಮೈಸೂರು ಸಿಲ್ಕ್ ಸೀರೆಗೆ ಯೂಸ್ ಮಾಡಲ್ಲ. ಹಾಗಾಗಿ ನೀವು ಈ ಡಿಸೈನ್ನ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ. ನೋಡಿ 6 ಟೈಮ್ ಆದಮೇಲೆ ಮತ್ತೆ ಅದೇ ಡಬಲ್ ಕ್ರೋಶಗೆ ಹೋಗಿ ಲಾಕ್ ಮಾಡಿ ನಾವು ಪಕ್ಕದಲ್ಲೇ ಇನ್ನೊಂದು ಸಲ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕು. ಸೀರೆಗೆ ಲಾಕ್ ಮಾಡಿ 1 2 3 4 5 6 ನೋಡಿ 6 ಚೈನ್ ಹಾಕಿ ಲಾಕ್ ಮಾಡಬೇಕು. ನೀವು ಕುಚ್ಚು ಹಾಕೋದಾದರೆ, ಇಲ್ಲ ಅಂದರೆ ಗ್ಯಾಪ್ ನಿಮ್ಗೆ ಎಷ್ಟು ಬೇಕಷ್ಟನ್ನ ಬಿಡ್ಬೋದು. ನೋಡಿ ಇವಾಗ 5 ಚೈನ್ಗೂ 6 ಚೈನ್ಗೂ ಸ್ವಲ್ಪ ಗ್ಯಾಪ್ ಬರುತ್ತಲ್ಲ ಜಾಸ್ತಿ, ಆವಾಗ ನಾವು ಇಲ್ಲಿ ಕುಚ್ಚು ಹಾಕಿದ್ರೆ ಪುಟ್ಟು ಕುಚ್ಚು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲ ಹೀಗೆ ಖಾಲಿ ಬಿಟ್ಟರೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ. ನಾನು ಫುಲ್ ಫಿನಿಶ್ ಆದಮೇಲೆ ನಿಮ್ಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಫಿನಿಶ್ ಆದಮೇಲೆ ಲಾಸ್ಟಲ್ಲಿ ಬಟರ್ಫ್ಲೈ ಬಂದಾದಮೇಲೆ ಈ ಥರ ಎಷ್ಟು ಚೈನ್ ಬರುತ್ತೆ ನಿಮಗೆ ಅಷ್ಟು ಚೈನ್ ಹಾಕಿ 2 ಟೈಮು ಇಲ್ಲ 3 ಟೈಮು ಚೈನ್ ಹಾಕಿ ದಾರನ ಕಟ್ ಮಾಡಿಸ್ಕೊಳ್ಳಿ. ಡಿಸೈನು ನೋಡಿ ಲಾಸ್ಟಲ್ಲಿ ನನಗೆ ಬಟರ್ಫ್ಲೈ ಬಂತು ಮತ್ತು ಚೈನ್ಗೆ ನನಗೆ ಗ್ಯಾಪ್ ಸಿಗಲಿಲ್ಲ, ಹಾಗಾಗಿ ಲಾಕ್ ಮಾಡಿ ಮತ್ತು ನಾನು ದಾರನ 2 ಚೈನ್ ಹಾಕಿ ಕಟ್ ಮಾಡಿ ಗಮ್ ಪೇಸ್ಟ್ ಮಾಡಿದ್ದೀನಿ ಲಾಸ್ಟ್ ಎಂಡಿಂಗಲ್ಲಿ. ನೋಡಿ ಎಷ್ಟು ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಡಿಸೈನು. ನೀವು ಈ ಡಿಸೈನ್ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಡಿಸೈನು. ಈ ಡಿಸೈನ್ಗೆ 400ಇಂದ 500ವರೆಗೆ ಚಾರ್ಜ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.